ಪದವಿ ಸಿಕ್ಕಾಯ್ತು, ಮುಂದೆ? ಇದು ಅದೆಷ್ಟೋ ಜನರ ತಲೆಯಲ್ಲಿ ಓಡೋ ಪ್ರಶ್ನೆ ಅಲ್ವಾ? ಕಾಲೇಜಲ್ಲಿ ಕಲ್ತಿದ್ದಕ್ಕೂ ಕಂಪನಿಗಳು ಕೇಳೋ ಸ್ಕಿಲ್ಸ್ಗೂ ಒಂದು ದೊಡ್ಡ ಗ್ಯಾಪ್ ಇದ್ದೇ ಇರುತ್ತೆ. ಇವತ್ತು ನಾವು ಈ ಗ್ಯಾಪನ್ನು ಕಡಿಮೆ ಮಾಡೋಕೆ ಪ್ರಯತ್ನಿಸ್ತಿರುವ ಒಂದು ಮಾಡೆಲ್ನ ವಿಶ್ಲೇಷಣೆ ಮಾಡೋಣ. ಸರಿ, ಈ ಪ್ರಶ್ನೆಯನ್ನೇ ಸ್ವಲ್ಪ ನೇರವಾಗಿ ಕೇಳೋಣ ಬನ್ನಿ. ಪದವಿ ಸರ್ಟಿಫಿಕೇಟ್ ಕೈಯಲ್ಲಿದೆ, ಗೋಡೆ ಮೇಲೆ ಫ್ರೇಮ್ ಹಾಕಿ ನೇತಾಡ್ತಿದೆ, ಆದ್ರೆ ಕೆರಿಯರ್ ದಾರಿ ಕ್ಲಿಯರ್ ಆಗಿದ್ಯಾ? ಇದೇ ಮೂಲಭೂತ ಸಮಸ್ಯೆಯನ್ನ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಅಂದರೆ ಶೈಕ್ಷಣಿಕ ಅರ್ಹತೆಗಳಿಗೂ ಮತ್ತು ಉದ್ಯೋಗದಾತರ ನಿರೀಕ್ಷೆಗಳಿಗೂ ನಡುವೆ ಇರುವ ಅಂತರ. ಪದವಿ ಮುಗಿದ ತಕ್ಷಣದ ಸಮಯ ಇದೆಯಲ್ಲ, ಅದು ಎಷ್ಟೋ ಜನರಿಗೆ ತುಂಬಾನೇ ಗೊಂದಲಮಯ. ಮುಂದೆ ಯಾವ ದಾರಿ ಹಿಡಿಬೇಕು, ಯಾವ ಸ್ಕಿಲ್ ಕಲಿಬೇಕು ಅಂತ ಸ್ಪಷ್ಟತೆನೇ ಇರೋದಿಲ್ಲ. ಈ ಅನಿಶ್ಚಿತತೆಯೇ ಒಂದು ಪರಿಹಾರದ ಅವಶ್ಯಕತೆಯನ್ನು ತೋರಿಸುತ್ತೆ. ಮೊದಲಿಗೆ ಪದವೀಧರರು ಎದುರಿಸೋ ಈ ಒಂದು ಸಂದಿಗ್ಧತೆಯನ್ನ ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಸಾಮಾನ್ಯವಾಗಿ ಸ್ಕಿಲ್ಸ್ ಗ್ಯಾಪ್ ಅಂತ ಕರೀತಾರೆ. ಅಂದ್ರೆ ನಾವು ಕಾಲೇಜಲ್ಲಿ ಓದಿದ್ದಕ್ಕೂ ಕೆಲಸಕ್ಕೆ ಬೇಕಾಗಿರುವ ಸ್ಕಿಲ್ಸ್ಗೂ ನಡುವೆ ಇರುವ ಒಂದು ದೊಡ್ಡ ಅಂತರ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಲ್ವಾ? ಇವತ್ತಿನ ನಮ್ಮ ವಿಶ್ಲೇಷಣೆ ಗುರುಕುಲ್ ಸ್ಕಿಲ್ಸ್ ಅನ್ನೋ ಒಂದು ಸಂಸ್ಥೆಯ ಬಗ್ಗೆ. ಅವರ ಮಾಡೆಲ್ ಹೇಗಿದೆ ಮತ್ತೆ ಈ ಸ್ಕಿಲ್ಸ್ ಗ್ಯಾಪ್ ಅನ್ನ ಅವರು ಹೇಗೆ ಕಡಿಮೆ ಮಾಡ್ತಾರೆ ಅಂತ ನೋಡೋಣ. ಇದು ಗುರುಕುಲ್ ಸ್ಕಿಲ್ಸ್ ಸಂಸ್ಥೆಯ ಲೋಗೋ. ಅವರ ಮಿಷನ್ ಸ್ಟೇಟ್ಮೆಂಟ್ ನೋಡಿ, ಯುವಜನರ ಸಬಲೀಕರಣ, ಭವಿಷ್ಯದ ಸಕ್ರಿಯಗೊಳಿಸುವಿಕೆ. ಈ ಒಂದು ಲೈನ್ ಅವರ ಗುರಿ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಹಾಗಾದ್ರೆ ಒಬ್ಬ ವಿದ್ಯಾರ್ಥಿ ಯಾಕೆ ಗುರುಕುಲ್ ಸ್ಕಿಲ್ಸ್ನೇ ಆಯ್ಕೆ ಮಾಡ್ಕೋಬೇಕು? ಅವರೇ ಹೇಳೋ ಪ್ರಕಾರ ಅವರಲ್ಲಿ 15 ವರ್ಷಗಳಿಗಿಂತ ಹೆಚ್ಚು ಅನುಭವ ಇದೆಯಂತೆ. ಇಂಡಸ್ಟ್ರಿ ಬೇಡಿಕೆಗೆ ತಕ್ಕಂತೆ ಟ್ರೈನಿಂಗ್, 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್, ಎಕ್ಸ್ಪರ್ಟ್ ಟ್ರೈನರ್ಸ್ ಮತ್ತೆ ಪ್ರತಿಯೊಬ್ಬರಿಗೂ ಪರ್ಸನಲ್ ಗೈಡೆನ್ಸ್, ಇವೆಲ್ಲವನ್ನೂ ಅವರು ಭರವಸೆಯಾಗಿ ಕೊಡ್ತಾರೆ. ಓಕೆ, ಅವರ ಭರವಸೆಗಳನ್ನು ನೋಡಿದ್ವಿ. ಈಗ ನೇರವಾಗಿ ಅವರ ಟ್ರೈನಿಂಗ್ ಪ್ರೋಗ್ರಾಂಗಳ ಒಳಗೆ ಹೋಗೋಣ. ಬೇರೆ ಬೇರೆ ಡಿಗ್ರಿ ಮಾಡಿದವರಿಗೆ ಇವರು ಯಾವ ತರಹದ ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾರೆ ಅಂತ ಒಂದು ಸಣ್ಣ ಇಣುಕು ನೋಟ ಹಾಕೋಣ ಬನ್ನಿ. ಮೊದಲಿಗೆ ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗರೇ ನೋಡೋಣ. ಅಂದರೆ BCom ಮತ್ತೆ BBA ಓದಿದವರಿಗಾಗಿ ಅವರಿಗೋಸ್ಕರನೇ ಅಂತ ಒಂದು 100 ದಿನಗಳ ಸ್ಪೆಷಲ್ ಪ್ರೋಗ್ರಾಮ್ ಇದೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಈ ಪ್ರೋಗ್ರಾಂನಲ್ಲಿ ಟೆಕ್ನಿಕಲ್ ಮತ್ತೆ ಸಾಫ್ಟ್ ಸ್ಕಿಲ್ಸ್ ಎರಡಕ್ಕೂ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಒಂದ್ ಕಡೆ ಪ್ರಾಕ್ಟಿಕಲ್ ಅಕೌಂಟಿಂಗ್, GST, ಟ್ಯಾಲಿ, ಅಡ್ವಾನ್ಸ್ಡ್ ಎಕ್ಸೆಲ್ ಹೀಗೆ ಕೋರ್ ಸ್ಕಿಲ್ಸ್ ಕಲಿಸಿದ್ರೆ, ಇನ್ನೊಂದು ಕಡೆ ಸ್ಪೋಕನ್ ಇಂಗ್ಲಿಷ್, ಬಿಸ್ನೆಸ್ ಕಮ್ಯುನಿಕೇಷನ್, ರೆಸ್ಯೂಮೆ ಬಿಲ್ಡಿಂಗ್. ಒಂದು ಕಂಪ್ಲೀಟ್ ಪ್ಯಾಕೇಜ್ ತರ ಇದೆ ಅಲ್ವಾ? ಸರಿ, ಕಾಮರ್ಸ್ ಆಯ್ತು. ಈಗ ಟೆಕ್ನಾಲಜಿ ಫೀಲ್ಡ್ ಕಡೆಗೆ ಹೋಗೋಣ. ಕಂಪ್ಯೂಟರ್ ಸೈನ್ಸ್ ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದವರನ್ನ ಫುಲ್ ಸ್ಟ್ಯಾಕ್ ಪೈಥಾನ್ ಡೆವಲಪರ್ಸ್ ಆಗಿ ರೆಡಿ ಮಾಡೋಕೆ ಒಂದು ಪ್ರೋಗ್ರಾಮ್ ಇದೆ. ಈ ಕೋರ್ಸ್ನ ಸ್ಟ್ರಕ್ಚರ್ ನೋಡಿ, ಎಷ್ಟು ಚೆನ್ನಾಗಿ ವಿಂಗಡಿಸಿದ್ದಾರೆ. ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್ ಮತ್ತೆ ಟೂಲ್ಸ್ ಅಂತ. HTML, CSS ನಿಂದ ಶುರು ಮಾಡಿ ಪೈಥಾನ್, ರೆಸ್ಟ್ APIs, ಗಿಟ್ಹಬ್ ವರೆಗೆ. ಇವತ್ತಿನ ಟೆಕ್ ಇಂಡಸ್ಟ್ರಿಗೆ ಏನು ಬೇಕೋ ಅದನ್ನೆಲ್ಲ ಕವರ್ ಮಾಡೋ ಪ್ರಯತ್ನ ಇಲ್ಲಿದೆ. ಮುಂದಿನದು IT ಇನ್ಫ್ರಾಸ್ಟ್ರಕ್ಚರ್ ಪ್ರೋಗ್ರಾಮ್. ಇದು ಡಿಪ್ಲೊಮಾ ಮತ್ತೆ BSc ಕಂಪ್ಯೂಟರ್ ಸೈನ್ಸ್ ಓದಿದವರಿಗಾಗಿ. ಇವರನ್ನ IT ಸಪೋರ್ಟ್, ಸಿಸ್ಟಮ್ ಅಡ್ಮಿನ್ ತರಹದ ರೋಲ್ಗಳಿಗೆ ತಯಾರು ಮಾಡೋದೇ ಇದರ ಮುಖ್ಯ ಗುರಿ. ಇಲ್ಲಿ ಬರೀ ಥಿಯರಿ ಪಾಠ ಇಲ್ಲ ಅಂತ ಈ ಚಿತ್ರವೇ ಹೇಳುತ್ತೆ. ಅವರ ಫ್ಲೈಯರ್ ಪ್ರಕಾರ ಇಲ್ಲಿ ಹ್ಯಾಂಡ್ಸ್ ಆನ್ ಲ್ಯಾಬ್ಸ್ ಮತ್ತು ರಿಯಲ್ ಟೈಮ್ ಸನ್ನಿವೇಶಗಳಿಗೆ ಹೆಚ್ಚು ಒತ್ತು ಕೊಡ್ತಾರಂತೆ. ಇದು ಕಲಿಕೆಯನ್ನ ಇನ್ನಷ್ಟು ಎಫೆಕ್ಟಿವ್ ಮಾಡಬಹುದು, ಖಂಡಿತ. ಸರಿ, ಈಗ ನಾವು ವಿದ್ಯಾರ್ಥಿಯ ಜಾಗದಲ್ಲಿ ನಿಂತು ನೋಡೋಣ. ಅಡ್ಮಿಷನ್ ಇಂದ ಹಿಡಿದು ಜಾಬ್ ಸಿಗೋವರೆಗೂ ಒಬ್ಬ ಸ್ಟೂಡೆಂಟ್ ಯಾವೆಲ್ಲ ಹಂತಗಳನ್ನ ದಾಟಿ ಹೋಗ್ತಾನೆ ಅನ್ನೋದನ್ನ ಈ ಫ್ಲೈಯರ್ ಹೇಳುತ್ತೆ. ನೋಡಿ, ಅವರ ಪ್ರಾಸೆಸ್ ಎಷ್ಟು ಸ್ಟ್ರಕ್ಚರ್ಡ್ ಆಗಿದೆ. ಮೊದಲು ದಾಖಲಾತಿ, ಆಮೇಲೆ ಟ್ರೈನಿಂಗ್, ನಂತರ ಮೌಲ್ಯಮಾಪನ, ಆಮೇಲೆ ಜಾಬ್ಗೆ ಬೇಕಾದ ತಯಾರಿ, ಇದೆಲ್ಲ ಆದ್ಮೇಲೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಅಷ್ಟೇ ಅಲ್ಲ, ಕೊನೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನೆಟ್ವರ್ಕ್ ಕೂಡ ಮೇಂಟೈನ್ ಮಾಡ್ತಾರಂತೆ. ಅಂದ್ರೆ ಕೋರ್ಸ್ ಮುಗಿದ್ಮೇಲೂ ಸಪೋರ್ಟ್ ಸಿಗತ್ತೆ ಅನ್ನೋ ಭರವಸೆ. ಸರಿ, ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೆಲ್ಲ ಟ್ರೈನಿಂಗ್ ಆದ್ಮೇಲೆ ರಿಸಲ್ಟ್ ಏನು? ಈ ಸಂಸ್ಥೆ ತನ್ನ ಯಶಸ್ಸಿನ ಬಗ್ಗೆ ಏನ್ ಹೇಳುತ್ತೆ, ಅದಕ್ಕೆ ಏನ್ ಸಾಕ್ಷಿ ಕೊಡುತ್ತೆ ಅಂತ ನೋಡೋಣ ಬನ್ನಿ. ಈ ಫ್ಲೈಯರ್ನಲ್ಲಿ ಕಣ್ಣಿಗೆ ರಾಚುವಂತ ಒಂದು ಸಂಖ್ಯೆ ಅಂದ್ರೆ ಇದು. ತಮ್ಮ ಸ್ಟೂಡೆಂಟ್ಸ್ ಪ್ಲೇಸ್ಮೆಂಟ್ ರೇಟ್ 95% ಅಂತ ಹೇಳ್ಕೊಂಡಿದ್ದಾರೆ. ಇದು ನಿಜಕ್ಕೂ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯ ಮಾತು. ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಅನುಭವವನ್ನು ಹಂಚಿಕೊಳ್ಳಲಾಗಿದೆ. ಅವರ ಪ್ರಕಾರ ಗುರುಕುಲ್ ಸ್ಕಿಲ್ಸ್ನ ತರಬೇತಿಯಿಂದ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆರಿಯರ್ ಸಿಕ್ಕಿತು. ನೀವು ಕೂಡ ಗುರುಕುಲ್ ಸ್ಕಿಲ್ಸ್ ಅನ್ನು ನಂಬಬಹುದು ಅಂತ ಹೇಳಿದ್ದಾರೆ. ಇದು ಅವರ ತರಬೇತಿಯ ಪರಿಣಾಮವನ್ನು ತೋರಿಸೋ ಒಂದು ಪ್ರಯತ್ನ. ಹಾಗಾದ್ರೆ ಯಾವ ಕಂಪನಿಗಳಲ್ಲಿ ಕೆಲಸ ಸಿಗುತ್ತೆ?
ಫ್ಲೈಯರ್ ಪ್ರಕಾರ ಅವರ ವಿದ್ಯಾರ್ಥಿಗಳು ಪ್ಲೇಸ್ ಆಗಿರೋ ಕೆಲವು ಪ್ರಮುಖ ಕಂಪನಿಗಳ ಲಿಸ್ಟ್ ಇಲ್ಲಿದೆ. ಅವರ ಕಾರ್ಪೊರೇಟ್ ಪಾರ್ಟ್ನರ್ಸ್ ಲಿಸ್ಟಲ್ಲಿ ದೊಡ್ಡ ದೊಡ್ಡ ಟೆಕ್ ಮತ್ತೆ ಕನ್ಸಲ್ಟಿಂಗ್ ಕಂಪನಿಗಳು ಇವೆ. ಇದು ಅವರ ಇಂಡಸ್ಟ್ರಿ ನೆಟ್ವರ್ಕ್ ಎಷ್ಟಿದೆ ಅಂತ ತೋರಿಸುತ್ತೆ. ಇದೇ ಲಿಸ್ಟ್ನಲ್ಲಿ ಐಟಿ ಸರ್ವಿಸ್ ಇಂಡಸ್ಟ್ರಿಯ ಇನ್ನೂ ಕೆಲವು ಪ್ರಮುಖ ಹೆಸರುಗಳು ಸೇರ್ಕೊಂಡಿವೆ. ಇದು ಅವರ ಇಂಡಸ್ಟ್ರಿ ಕನೆಕ್ಷನ್ಗಳ ಬಗ್ಗೆ ಒಂದು ಸ್ಟ್ರಾಂಗ್ ಇಮೇಜ್ ಕೊಡುತ್ತೆ. ಇಷ್ಟೆಲ್ಲ ವಿಶ್ಲೇಷಣೆ ಆದ್ಮೇಲೆ ಈಗ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆ ಇದೆ. ಈ ಇಡೀ ಮಾಡೆಲ್ ನಮ್ಮನ್ನ ಯಾವ ಯೋಚನೆಯತ್ತ ಕೊಂಡೊಯ್ಯುತ್ತೆ? ಈ ಮಾಡೆಲ್ ಹುಟ್ಟುಹಾಕೋ ಕೊನೆಯ ಮತ್ತು ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಸಾಂಪ್ರದಾಯಿಕ ಡಿಗ್ರಿಗಳ ಜಾಗದಲ್ಲಿ ಇದೇ ತರಹದ ಶಾರ್ಟ್ ಟರ್ಮ್ ಇಂಟೆನ್ಸಿವ್ ಸ್ಕಿಲ್ ಟ್ರೈನಿಂಗ್ ಕ್ಯಾಂಪ್ಗಳೇ ನಮ್ಮ ಉನ್ನತ ಶಿಕ್ಷಣದ ಭವಿಷ್ಯ ಆಗ್ಬಿಡುತ್ವಾ? ಯೋಚಿಸಬೇಕಾದ ವಿಷಯ ಅಲ್ವಾ?